ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗಿನ ಜೀವನ ಖುಷಿ ಕೊಡ್ತಿದ್ಯಾ ಅಂತ? ಯಾಕೆಂದ್ರೆ ಟ್ರಾನ್ಸ್‌ಜೆಂಡರ್ ಆಗೋವರೆಗೂ ನಿಮ್ಗೊಂದು ರೀತಿ ಮನಸ್ಥಿತಿ ಇರುತ್ತೆ. ನಾನು ಹೆಣ್ಣಾಗ್ಬೇಕು, ನಾನು ಹುಟ್ಟಿದ್ದು ಹೀಗಲ್ಲ, ನಾನು ಬದಲಾಗಬೇಕು ಅಂತ. ಬದಲಾಗಿದ್ದಾಗಿದೆ. ಇಷ್ಟು ದೂರ ಪ್ರಯಾಣ ಬೆಳೆಸಿದ್ದೀರಾ ನಿಮ್ಮ ಜೀವನದಲ್ಲಿ. 15 ವರ್ಷ ಆಗಿದೆ ನೀವು ಟ್ರಾನ್ಸ್ ವುಮನ್ ಆಗಿ. ನಿಮ್ಮದೇ ಆದಂಥ ಒಂದು ದಾರಿ ಹುಡುಕೊಂಡಿದ್ದೀರಾ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ದಾರಿನ ಹುಡುಕ್ತಾರೆ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಈಗ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಈ ಬದಲಾವಣೆ ಬೇಕು ಅಂತ ಬಯಸಿದವಳು. ನಾನೀಗ ಒಂದು ಟ್ರಾನ್ಸ್ ವುಮೆನ್ ಆಗಬೇಕು, ನಾನೊಂದು ಫೀಮೇಲ್ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡು, ಇಷ್ಟಪಟ್ಟು ಈ ಜೀವನ ಆಯ್ಕೆ ಮಾಡ್ಕೊಂಡಂಥವಳು ನಾನು. ಸೊ ಅದಾದ ಮೇಲೆ ನಾನು ಪಟ್ಟಂಥ ಕಷ್ಟ ನನ್ನ ದುಶ್ಮನ್‌ಗೂ ಬೇಡ, ನನ್ನ ವೈರಿಗೂ ಬೇಡ ಅಂತ ಅನ್ನಿಸ್ತದೆ. ಬಿಕಾಸ್ ನಾನು ಇಡುವಂಥ ಪ್ರತಿ ಹೆಜ್ಜೆದಲ್ಲಿ ಕೂಡನು ನಾನು ಮುಳ್ಳುಗಳನ್ನು ನೋಡಿದ್ದೀನಿ. ಪ್ರತಿ ಹೆಜ್ಜೆದಲ್ಲಿ ಕೂಡ ನಾನು ಕಷ್ಟಗಳು ನೋಡಿದ್ದೀನಿ, ನರಕಗಳನ್ನು ನೋಡಿದ್ದೀನಿ, ಹಿಂಸೆಗಳನ್ನು ನೋಡಿದ್ದೀನಿ. ಸೊ ತುಂಬ ತೊಂದರೆಗಳನ್ನು ನೋಡಿದ್ದೀನಿ. ಅದೆಲ್ಲ ನೋಡಿದಾಗ ನನ್ನ ವೈರಿಗೆ ಕೂಡನು ಈ ಒಂದು ಶಿಕ್ಷೆ ಬೇಡ ಅನ್ನೋ ಮಟ್ಟಕ್ಕೆ ನನ್ನ ಜೀವನದಲ್ಲಿ ಕಂಡಿದ್ದೀನಿ ನನಗೆ ಆದಂಥ ತೊಂದರೆಗಳಿಂದ.